ಮನೆಯಲ್ಲಿ ದೆವ್ವ ಬಂದಿದೆ. ನಿಮ್ಗೇನೋ ಕಾಣಿಸ್ತಿದ್ಯಾ ಚೈತ್ರಕ್ಕ? ಇಲ್ಲ. ಇಷ್ಟು ದಿನ ಸ್ಪರ್ಧಿಗಳು ಜಗಳ ಆಡ್ತಾ ಕಿರ್ಚಾಡ್ತಾ ಇದ್ರೆ ಈಗ ದೆವ್ವನ ನೋಡಿ ಕಿರ್ಚಾಡ್ತಾ ಇದ್ದಾರೆ. ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿ 100 ಜನ್ಮಕ್ಕೂ. ಬಿಗ್ ಬಾಸ್ ಮನೆಗೆ ಕಾಲಿಟ್ರು 100 ಜನ್ಮಕ್ಕೂ ಸೀರಿಯಲ್ ತಾರೆಯರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಬಂದಿದೆ. ಇಷ್ಟು ದಿನ ಸ್ಪರ್ಧಿಗಳು ಜಗಳ ಆಡ್ತಾ ಕಿರ್ಚಾಡ್ತಾ ಇದ್ರೆ ಈಗ ದೆವ್ವನ ನೋಡಿ ಕಿರ್ಚಾಡ್ತಾ ಇದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ದೆವ್ವ ಬಂತು ಅಂತ ಅನ್ಕೋತಾ ಇದ್ದೀರಾ? ಅದನ್ನ ತಿಳ್ಕೋಬೇಕು ಅಂದ್ರೆ ಈ ಸ್ಟೋರಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳೆಲ್ಲರೂ ಹೆದರಿರೋ ಅಂತ ಘಟನೆ ಒಂದು ನಡೆದಿದೆ. ಒಂದು ಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಭೂತಗಳು ಬಂದ ರೀತಿಯಲ್ಲಿ ಸ್ಪರ್ಧಿಗಳು ಗಾಬರಿಯಾಗಿ ಕಿರ್ಚಾಡಿದ್ದಾರೆ. ಅದು ಹೇಗೆ ಅಂದ್ರೆ, ಅಡುಗೆ ಮನೆಯಲ್ಲಿ ಗೌತಮಿ ಅವರು ಚಪಾತಿ ಮಾಡ್ತಿರ್ತಾರೆ. ಆ ವೇಳೆ ಅಲ್ಲಿ ಒಂದು ಯಾರೋ ಇರೋ ರೀತಿ ಅಗೋಚರ ದೃಶ್ಯ ಕಾಣಿಸುತ್ತೆ. ಇದರಿಂದ ಗಾಬರಿಯಾದ ಗೌತಮಿ ಅವರು ಯಾರು ಅಂತ ಕೇಳಿ ಅಲ್ಲಿಂದ ಓಡಿ ಬಂದು ಭಯದಿಂದ ಮೋಕ್ಷಿತಾ ಅವರನ್ನ ಹಿಡ್ಕೊಂಡು ನಿಂತ್ಕೊಂತಾರೆ. ಆಗ ಮೋಕ್ಷಿತಾ ಕೂಡ ಹೆದರ್ಕೊಂಡಿರ್ತಾರೆ. ಇನ್ನು ಅದೇ ವೇಳೆ ವಿಕಾರವಾದ ಮುಖವೊಂದು ಕಾಣಿಸ್ಕೊಂಡಿದೆ. ಆಗ ಉಗ್ರ ಮಂಜು ಕೂಡ ಅದನ್ನು ನೋಡಿ ಬೆಚ್ಚು ಬಿದ್ದು ಜೋರಾಗಿ ಕಿರ್ಚ್ಕೊಂಡಿದ್ದಾರೆ. ಇದಾದ ಮೇಲೆ ಗೌತಮಿ ಅವರು ಚೈತ್ರ ಅವರಿಗೆ ನಿಮಗೇನಾದರೂ ಕಾಣಿಸ್ತಾ ಅಂತ ಕೇಳ್ತಾರೆ. ಆಗ ಅವರು ಅದನ್ನ ಹತ್ತಿರದಿಂದ ನೋಡೋಕೆ ಹೋದಾಗ ಅವರಿಗೂ ಕೂಡ ಅಗೋಚರ ದೃಶ್ಯ ಯಾರೋ ಇರೋ ರೀತಿಯಲ್ಲಿ ಕಾಣಿಸಿದ್ದು ಅವರು ಕೂಡ ಹೆದರ್ಕೊಂಡು ಕೆಳಗೆ ಬಿದ್ದು ಕಿರ್ಚಾಡಿದ್ದಾರೆ. ಇನ್ನು ಇದನ್ನು ನೋಡಿದ ರಜತ್ ಕೂಡ ಜೋರಾಗಿ ಕಿರ್ಚಾಡಿದ್ದಾರೆ. ಇದರಿಂದೆಲ್ಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರೂ ಹೆದರ್ಕೊಂಡು ಜೋರು ಕಿರ್ಚಾಡಿದ್ದಾರೆ. ಆದ್ರೆ ಇದರ ನಿಜವಾದ ಕತೆ ಏನು ಅಂತ ನೋಡೋದಾದ್ರೆ, ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಅದೇನಂದ್ರೆ, ಕಲರ್ಸ್ ಕನ್ನಡದಲ್ಲಿ 100 ಜನ್ಮಕ್ಕೂ ಎಂಬ ಹೊಸ ಧಾರಾವಾಹಿ ಬರ್ತಿದೆ. ಈ ತಂಡ ಈಗ ಬಿಗ್ ಬಾಸ್ ಮನೆಗೆ ಬರ್ತಿದೆ. ಈ ಧಾರಾವಾಹಿ ದೆವ್ವದ ಸೀರಿಯಲ್ ಆಗಿದ್ದು, ಇದರ ಕಲಾವಿದರ ಎಂಟ್ರಿಗಾಗಿ ದೆವ್ವ ಇರುವಂತೆ ಬಿಗ್ ಬಾಸ್ ಚಮಕ್ ಕೊಟ್ಟಿದ್ದಾರೆ. ಇನ್ನು ಧಾರಾವಾಹಿಯಲ್ಲಿ ನಾಯಕನ ಮೇಲೆ ಆತ್ಮ ಒಂದು ದ್ವೇಷ ಕಾರುತ್ತೆ. ಈ ಆತ್ಮಕ್ಕೆ ನಾಯಕನ ಮೇಲೆ ಯಾಕೆ ದ್ವೇಷ ಇರುತ್ತೆ, ನಾಯಕಿ ತನ್ನ ಪ್ರೀತಿಯನ್ನ ಹೇಗೆ ರಕ್ಷಿಸ್ಕೊಳ್ತಾಳೆ, ಆತ್ಮಕ್ಕೂ ನಾಯಕನಿಗೂ ಏನು ಸಂಬಂಧ ಅನ್ನೋದು ಈ ಧಾರಾವಾಹಿಯ ಕಥೆ ಆಗಿದೆ. ಇನ್ನು ಬಿಗ್ ಬಾಸ್ ಮನೆಗೆ ಈ ಸೀರಿಯಲ್ನ ಹೀರೋ ಆದ ಧನುಷ್ ಗೌಡ ಹಾಗೂ ನಾಯಕಿಯಾದ ಶಿಲ್ಪಾ ಕಾಮತ್ ಜೊತೆಗೆ ಆತ್ಮದ ಪಾತ್ರವನ್ನು ವಹಿಸಿರುವ ಚಂದನಾ ಗೌಡ ಅವರು ಬಂದಿದ್ದಾರೆ. ಇನ್ನು ಇವರನ್ನೆಲ್ಲ ಸ್ಪರ್ಧಿಗಳೆಲ್ಲರೂ ತುಂಬಾ ಖುಷಿಯಿಂದಾನೆ ವೆಲ್ಕಮ್ ಮಾಡ್ಕೋತಾರೆ. ಹಾಗೆ ಭವ್ಯ ಅವರು ಕೂಡ ತುಂಬಾ ಆತ್ಮೀಯವಾಗಿ ಧನುಷ್ ಅವ್ರನ್ನ ಮಾತಾಡಿಸ್ತಾರೆ. ಯಾಕೆ ಅಂದ್ರೆ ಈ ಮೊದಲು ಕೂಡ ಇಬ್ರು ಗೀತಾ ಸೀರಿಯಲ್ ಅಲ್ಲಿ ನಾಯಕ ಹಾಗೂ ನಾಯಕಿ ಪಾತ್ರದಲ್ಲಿ ವಹಿಸಿರ್ತಾರೆ. ತುಂಬಾ ವರ್ಷಗಳ ಪರಿಚಯ ಇರೋದ್ರಿಂದ ಧನುಷ್ ಗೌಡ ಅವರನ್ನ ತುಂಬಾ ಆತ್ಮೀಯವಾಗಿ ಸ್ವಾಗತ ಮಾಡ್ಕೋತಾರೆ. ಅಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ಆತ್ಮ ರೂಪದಲ್ಲಿ ಚಂದನಾ ಗೌಡ ಅವರ ಮುಖ ಕಾಣಿಸಿದೆ. ಅದನ್ನು ನೋಡಿಯೇ ಸ್ಪರ್ಧಿಗಳೆಲ್ಲ ಬೆಚ್ಚಿ ಬಿದ್ದಿದ್ದು ಜೋರು ಕಿರ್ಚಾಡಿದ್ದಾರೆ. ನೋಡಿದ್ರಿ ಅಲ್ಲ, ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿ 100 ಜನ್ಮಕ್ಕೂ. ಇದು ದೆವ್ವದ ಸೀರಿಯಲ್. ಇದರ ಪ್ರಮೋಷನ್ಗಾಗಿ ಇದರ ಕಲಾವಿದರು ಈಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಇವರ ಎಂಟ್ರಿಗಾಗಿ ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳಿ ಒಂದು ಚಮಕ್ ಕೊಟ್ರು ಬಿಗ್ ಬಾಸ್. ಇದು ಗೊತ್ತಿಲ್ಲದೆ ಇರೋ ಸ್ಪರ್ಧಿಗಳೆಲ್ಲ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ದೆವ್ವ ಬಂದಿದೆ ಅಂತ ಹೇಳಿ ಜೋರು ಕಿರ್ಚಾಡ್ತಾ ಇದ್ದಾರೆ. ಇನ್ನು ಇದನ್ನ ನೋಡೋಕೆ ವೀಕ್ಷಕರಿಗಂತೂ ತುಂಬಾನೇ ತಮಾಷೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.